ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ದೊರಕಲಿ ಎಂದು ಅವರ ಅಭಿಮಾನಿಗಳು ವಿಶೇಷ ಪೂಜೆ ಮತ್ತು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಬಡಮಕ್ಕನ್ ಮಸೀದಿಯವರೆಗೆ ವಿವಿಧ ಧಾರ್ಮಿಕ ಕೇಂದ್ರಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿ ಜಿಲ್ಲೆಯ ಅಭಿವೃದ್ಧಿಗೆ ಅವರ ನಾಯಕತ್ವ ಅಗತ್ಯ ಎಂದು ಅಭಿಮಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತು ವರದಿ ನೋಡೋಣ. ಚಿತ್ರದುರ್ಗ ನಗರವನ್ನು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸುತ್ತಿರುವ ಜನಪ್ರಿಯ ನಾಯಕ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ದೊರಕಲಿ ಎಂದು ಅವರ ಅಭಿಮಾನಿಗಳು ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆ ಸಲ್ಲಿಸಿದರು. ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ ಅಭಿಮಾನಿಗಳು ಬಳಿಕ ಬಡಮಕ್ಕನ್ ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ತಮ್ಮ ಆಶಯವನ್ನು ವ್ಯಕ್ತಪಡಿಸಿದರು. ಚಿತ್ರದುರ್ಗದ ಸಮಗ್ರ ಅಭಿವೃದ್ಧಿಗೆ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಈಗಾಗಲೇ ಸರ್ಕಾರದಿಂದ ಅನುದಾನ ತಂದು ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ. ಸಚಿವ ಸ್ಥಾನ ದೊರೆತರೆ ಇನ್ನಷ್ಟು ವಿಶೇಷ ಅನುದಾನ ತಂದು ಜಿಲ್ಲೆಯ ಅಭಿವೃದ್ಧಿಗೆ ವೇಗ ನೀಡುವ ಸಾಮರ್ಥ್ಯ ಅವರಿಗಿದೆ ಎಂದು ಅಭಿಮಾನಿಗಳು ವಿಶ್ವಾಸ ವ್ಯಕ್ತಪಡಿಸಿದರು. ಐತಿಹಾಸಿಕ 7 ಸುತ್ತಿನ ಕಲ್ಲಿನ ಕೋಟೆಯನ್ನು ಜಾಗತಿಕ ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ರೂಪಿಸುವ ಕನಸನ್ನು ಅವರು ಹೊಂದಿದ್ದು, ಅದನ್ನು ಸಾಕಾರಗೊಳಿಸಲು ಸಚಿವ ಸ್ಥಾನ ಸಹಕಾರಿಯಾಗಲಿದೆ ಎಂದು ಹೇಳಿದರು. ಕೆಸಿ ವೀರೇಂದ್ರ ಪಪ್ಪಿ ಅವರು ಯುವ ನಾಯಕರು. ಕ್ಷೇತ್ರದ ಅಭಿವೃದ್ಧಿಗಾಗಿ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ. ಜಿಲ್ಲೆಯ ಹಿತದೃಷ್ಟಿಯಿಂದ ಅವರಿಗೆ ಸಚಿವ ಸ್ಥಾನ ಸಿಕ್ಕರೆ ಇನ್ನಷ್ಟು ಅಭಿವೃದ್ಧಿ ಸಾಧ್ಯ. ಆದ್ದರಿಂದ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದೇವೆ. ಈ ವಿಶೇಷ ಪೂಜೆ ಮತ್ತು ಪ್ರಾರ್ಥನಾ ಕಾರ್ಯಕ್ರಮದಲ್ಲಿ ಅಕ್ಷಯ್ ಕಟಾರೆ, ಕವಡಿಗರಹಟ್ಟಿ ಜಗದೀಶ್, ದೇವರತ್ನ ಮಂಜು, ಇಮ್ತಿಯಾಜ್, ವಿಜಯ್, ಮದಕರಿಪುರ ನವೀನ್, ಸಂತು, ನಂದು, ರಮೇಶ್, ಗೋವಿಂದಪ್ಪ ಸೇರಿದಂತೆ ಹಲವರು ಭಾಗವಹಿಸಿದರು. ಹರೀಶ್, ಪವರ್ ಟಿವಿ, ರೀಟೆಕ್. ಹರೀಶ್, ಚಿತ್ರದುರ್ಗ. ರೀಟೆಕ್ ವರದಿ. ಹರೀಶ್, ಚಿತ್ರದುರ್ಗ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವಿಲ್ಲಿ ಅಹಮದ್ ಶಾ ವಲಿ ಬಾಬಾ ಸರ್ಕಾರ ಅವರ ಸಾನ್ನಿಧ್ಯದಲ್ಲಿ ಬಂದು ಇವತ್ತು ಪ್ರಾರ್ಥನೆ ಸಲ್ಲಿಸಿದ್ದೀವಿ. ಏನು ವಿಚಾರ ಅಂತಂದರೆ, ಇವತ್ತು ನಮ್ಮ ಕೆಸಿ ವೀರೇಂದ್ರ ಪಪ್ಪಿ ಶಾಸಕರು ಏನಿದ್ದಾರೆ ಅವರಿಗೆ ಒಂದು ಮಂತ್ರಿ ಸ್ಥಾನ ಸಿಗಲಿ ಅನ್ನೋದು ನಮ್ಮ ಬೇಡಿಕೆ, ನಮ್ಮ ಆಸೆನ ಈಡೇರಲಿ ಅನ್ನೋದು ಉದ್ದೇಶದಿಂದ ನಾವು ಇವತ್ತು ಬಂದಿಲ್ಲಿ ಎಲ್ಲ ಸೇರಿದ್ದೀವಿ. ಕೆಸಿ ವೀರೇಂದ್ರ ಪಪ್ಪಿ ಎಲ್ಲ ಬಳಗ. ಇದಕ್ಕೂ ಮುಂಚೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ನಮ್ಮ ಬಸವರಾಜ್ ಅವರು ಎಲ್ಲ ಸ್ನೇಹಿತರೆಲ್ಲ ಅದು ಪೂಜೆ ಸಲ್ಲಿಸಿದ್ರು. ನಾನು ಕೂಡ ಇವತ್ತು ಬಡಮಕ್ಕನಿಗೆ ಹೋಗಿ ಒಳ್ಳೆ ಪ್ರೇಯರ್ ಮಾಡಿ ಬರೋಣಪ್ಪ, ಅಲ್ಲೂ ಕೂಡ ಬೇಡ್ಕೊಳ್ಳೋಣ ಅಂತ ಹೇಳಿ ಇದಕ್ಕೆ ಎಲ್ಲರೂ ಕೂಡ ಎಲ್ಲ ಸೇರಿದ್ದೀವಿ. ಇಲ್ಲಿ ನಮ್ಮ ಉದ್ದೇಶ ಇಷ್ಟೇ. ಎಲ್ಲರಿಗೂ ಎಂತೆಂಥವ್ರಿಗೂ ಕೊಡ್ತಾ ಇದ್ದೀರಾ, ಸಚಿವ ಸ್ಥಾನಗಳು ಕೊಡ್ತಾ ಇದ್ದಾರೆ, ಮಂತ್ರಿ ಸ್ಥಾನಗಳು ಕೊಡ್ತಾ ಇದ್ದಾರೆ, ಸಿಗ್ತಾ ಇದೆ. ಆದರೆ ನಮ್ಮ ಯುವ ಪ್ರತಿಭೆ, ನಮ್ಮ ಜಿಲ್ಲೆಯ ನಾಯಕ, ಹೆಮ್ಮೆಯ ನಾಯಕ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಬಡವರಿಗೆ ಬಗ್ಗರಿಗೆ ಏನೇ ಆಗಲಿ ಸಂಕಷ್ಟಕ್ಕೆ ಬರುವಂಥ ವ್ಯಕ್ತಿ, ಕೊಡುಗೈ ದಾನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂಥ ವ್ಯಕ್ತಿನ ಒಂದು ಮಂತ್ರಿ ಸ್ಥಾನ ಮಾಡಿದ್ರೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ, ಒಳ್ಳೆ ಇದರಲ್ಲಿ ಹೋಗುತ್ತೆ, ಮುನ್ನಡೆಯುತ್ತೆ ಅಂತ ಬಿಟ್ಟು ನಾನು ಬಯಸ್ತಾ ಇದ್ದೀನಿ. ಅದೇ ಉದ್ದೇಶದಿಂದ ನಾವು ಇವತ್ತು ಬಡಮಕ್ಕನಿಗೆ ಬಂದಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಭಾಳ ಹೆಮ್ಮೆಯ ಪ್ರಸಿದ್ಧಿಯಾದಂಥ ಸ್ಥಳ ಇದು. ಆದ್ದರಿಂದ ಇಲ್ಲಿ ಬೇಡಿಕೆ ಏನೇ ಬೇಡಿದ್ರೂ ಅದು ಈಡೇರುತ್ತೆ ಅನ್ನೋದೊಂದು ಆಸೆಯಿಂದ ಇಲ್ಲಿ ಬಂದು ಇವತ್ತು ಪ್ರಾರ್ಥನೆ ಸಲ್ಲಿಸಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವೀರೇಂದ್ರ ಪಪ್ಪಣಿಗೆ, ಕೆಸಿ ವೀರೇಂದ್ರ ಪಪ್ಪಣಿಗೆ. ನಮಸ್ತೆ ಸ್ನೇಹಿತರೆ. ಇವತ್ತಿನ ದಿನ ಏನು ವಿಶೇಷ ಅಂತಂದರೆ, ಚಿತ್ರದುರ್ಗದ ಜನಪ್ರಿಯ ಶಾಸಕರಾದಂಥ ಕೆಸಿ ವೀರೇಂದ್ರ ಪಪ್ಪಿ ಅಣ್ಣವರು ಮಂತ್ರಿ ಸ್ಥಾನ ಸಿಗಲಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ವಿಶೇಷವಾಗಿ ನನ್ನ ಹೈಕಮಾಂಡ್ ಆದಂಥ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮೆದಳ್ಳಿ ಚಿತ್ರದುರ್ಗ ಇಲ್ಲಿ ವಿಶೇಷವಾದಂಥ ಪೂಜೆ ಮಾಡಿದ್ವಿ. ನಮ್ಮ ಸಂಪೂರ್ಣ ತಂಡ ಬಂದು ಇವತ್ತು ವಿಶೇಷವಾಗಿ ಪೂಜೆ ಮಾಡಿದ್ವಿ. ಆದಷ್ಟು ಬೇಗ ಅವರಿಗೆ ಒಂದು ಮಂತ್ರಿ ಸ್ಥಾನ ಸಿಗಲಿ ಅಂತ ಬೇಡ್ಕೊಳ್ತಾ, ಮತ್ತು ಇನ್ನೊಂದು ವಿಶೇಷತೆ ಏನಂತಂದರೆ, ಹೋದ ಸಲ ನಾವು ಪಾದಯಾತ್ರೆ ಮಾಡಿದ್ವಿ. ಅಣ್ಣವರಿಗೆ ಒಂದು ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡಿದ್ವಿ. ನಮ್ಮ ಒಂದು ಮನೋಭಿಲಾಷೆಯಲ್ಲಿ ಅದು ಸಕ್ಸಸ್ ಆಯಿತು ಅಂತ ಒಂದು ಆಸೆ ಆಯಿತು. ಮತ್ತು ಅದೇ ನಿಟ್ಟಿನಲ್ಲಿ ಈ ವರ್ಷ ಮಂತ್ರಿ ಸ್ಥಾನ ಸಿಗಲಿ ಅನ್ನೋ ಶಿವಭಿಲಾಷೆಯಲ್ಲಿ ಈ ವರ್ಷನೇ ಸಹಿತವಾಗಿ ನವೆಂಬರ್ ತಿಂಗಳಲ್ಲಿ ನಾನು ಪಾದಯಾತ್ರೆನ ಕೈಗೊಳ್ತಾ ಇದ್ದೀನಿ. ಒಂದು ವಿಶೇಷ ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನೊಂದು ಬಾರಿ ನನ್ನ ಹೈಕಮಾಂಡ್ ಆದಂಥ ಅಯ್ಯಪ್ಪನಲ್ಲಿ ಬೇಡ್ತಾ ಮಂತ್ರಿ ಸ್ಥಾನ ಸಿಗಲಿ ಅಂತ ನಾನು ಬೇಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಈ ತಂಡ ಸಂಪೂರ್ಣ ನನಗೆ ಸಹಕಾರಿ ನೀಡಿದ್ದಾರೆ. ಪ್ರತಿಯೊಂದು ಪೂಜೆ ಪುರಸ್ಕಾರ ಮಾಡೋದ್ರಲ್ಲಿ ಬೆಳಗಿದ್ದೂ ನನಗೆ ತಯಾರಿಗೆ ಸಪೋರ್ಟ್ ಮಾಡಿರೋಂಥ ಎಲ್ಲ ತಂಡಕ್ಕೂ ಧನ್ಯವಾದ ಹೇಳ್ತಾ ಆ ಮಂತ್ರಿ ಸ್ಥಾನ ಸಿಗಲಿ ಅಂತ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಕೆಸಿ ವೀರೇಂದ್ರ ಪಪ್ಪಿ ಅಣ್ಣವರಿಗೆ, ಕೆಸಿ ವೀರೇಂದ್ರ ಪಪ್ಪಿ ಅಣ್ಣವರಿಗೆ, ಕೆಸಿ ವೀರೇಂದ್ರ ಪಪ್ಪಿ ಅಣ್ಣವರಿಗೆ, ಮುಂದಿನ ಚಿತ್ರದುರ್ಗದ ಮಂತ್ರಿಗೆ.